ಇನ್ನು ದಿವಂಗತ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬದ ಸಡಗರ ಸಂಭ್ರಮವನ್ನು ಅಭಿಮಾನಿಗಳು ಇವತ್ತು ಕಂಠೀರವ ಸ್ಟುಡಿಯೋದಲ್ಲಿ ಬಹಳ ಮಧ್ಯರಾತ್ರಿಯಿಂದಲೂ ಕೂಡ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಪುನೀತ್ ಅವರ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಅವರ ಇಬ್ಬರು ಪುತ್ರಿಯರು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಸಮಾಧಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿದರು. ಅಭಿಮಾನಿಗಳು ರಾತ್ರಿಯಿಂದಲೇ ಕೇಕ್ ಕಟ್ ಮಾಡಿ ಪಟಾಕಿ ಸಿಡಿಸಿ ಸಾಗರೋಪಾದಿಯಲ್ಲಿ ಸಮಾಧಿಗೆ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಇನ್ನೂ ಕೂಡ ಕರಗಿಲ್ಲ ಅವರ ಉತ್ಸಾಹ. ಈಗಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಂಠೀರವ ಸ್ಟುಡಿಯೋದಲ್ಲಿ ಜಮಾಯಿಸಿದ್ದಾರೆ. ಅಪ್ಪುಗೆ 50 ವರ್ಷದ ಹುಟ್ಟುಹಬ್ಬದ ಶುಭಾಶಯ. ಅದ್ರ ಹತ್ರಷ್ಟು ನೀವು ಅದನ್ನ ನಡೆಸ್ತಾ ಇದ್ದೀರಾ, ಅದರಿಂದ ತುಂಬಾ ಖುಷಿ ಆಗ್ತಾ ಇದೆ. ನಾನು ಅವನ ಜೊತೆ ತುಂಬಾ ಶೂಟಿಂಗ್ಗಳು ಹೋಗಿದ್ದೀನಿ ಜೊತೆಗೆ. ಮತ್ತೆ ಇದ್ರದ್ದು ವಸಂತ ಗೀತ ಜಾಸ್ತಿ, ಮತ್ತೆ ಭಾಗ್ಯವಂತ ಇದೆಲ್ಲ ನನ್ನ ಜೊತೆ ಹೋಗ್ತಾ ಇದ್ದೆ. ಅವನು ಸಣ್ಣವನಿದ್ದಾಗ ಅವನು ಶೂಟಿಂಗ್ ಹೋಗಕ್ ಮುಂಚೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಕಳಿಸ್ತಾ ಇದ್ವಿ ಯಾವಾಗ್ಲೂ. ಇಲ್ಲ, ಅದು ಅಪ್ಪಾಜಿಗೆ ಮಾಡೋದು ತುಂಬಾ ಇಷ್ಟ. ಎಲ್ಲ ಅವನಿಗೂ ಮಾಡ್ಕೊಂಬಂದ್ ಕೊಡ್ತೀನಿ. ಅವನ ಬರ್ತ್ಡೇಗೂ ಯಾವಾಗಲೂ ಮಾಡ್ಕೊಂಬಂದ್ ಕೊಡ್ತೀನಿ ಎಲ್ಲ. ಅಯ್ಯೋ, ಅವನೇ ನಮಗ್ ಕೊಡ್ತಿದ್ದ, ನಾವು ಅವನು ಕೊಡ್ತಾ ಇರಲಿಲ್ಲ ಗಿಫ್ಟ್. ಅವನ್ನೆಲ್ಲ ಚಿಕ್ಕದೆಲ್ಲ ಗಿಫ್ಟ್ ಇಷ್ಟಪಡಲ್ಲ, ಅವ್ನು ದೊಡ್ಡದಾಗಿ ಕೊಡ್ಬೇಕು. ಅದಕ್ಕೆ ಅವ್ನಿಗೆ ಏನ್ ಇಷ್ಟ ಅಂತ ಅವನಿಗೆ ಗೊತ್ತು, ನಾವೇನು ಕೊಡಕ್ ಆಗ್ತಿರ್ಲಿಲ್ಲ. ಖುಷಿನೂ ಇದೆ, ಅದಕ್ಕಿಂತ ಜಾಸ್ತಿ ದುಃಖನೂ ಇದೆ. 50ನೇ ವರ್ಷದ ಹುಟ್ಟು ಹಬ್ಬ ನೀವೇ ನೋಡ್ತಿದ್ದೀರಾ. ಈ ರೀತಿ ಹುಟ್ಟು ಹಬ್ಬ ಬಹುಶಃ ಯಾರಿಗೂ ಆಗೋದಿಲ್ಲ ಅನ್ಕೊಂತೀನಿ. ಒಂದ್ ದೊಡ್ಡ ಜಾತ್ರೆನೇ ನಡೆಸ್ತಾ ಇದ್ದಾರೆ ಅಭಿಮಾನಿಗಳು. ಅವ್ರನ್ನ ಇಲ್ಲಿ ಸಿಂಗಾರ ಮಾಡಿರೋ ರೀತಿ ಆಗಿರ್ಬೋದು, ಅಷ್ಟು ಹೂಗಳಾಗಿರ್ಬೋದು, ಲಕ್ಷಾಂತರ ಅವ್ರ ಅಭಿಮಾನಿಗಳು ಅವ್ರ ಹೆಸರು ಕೂಗ್ತಾ ಇರೋದಾಗಿರ್ಬೋದು. ಐ ಆಮ್ ಶೋರ್ ಅದನ್ನೆಲ್ಲ ಸರ್ ಕೇಳಿಸ್ಕೊತಾ ಇದ್ದಾರೆ ಅಂಡ್ ಖುಷಿಯಾಗಿದ್ದಾರೆ ಇದನ್ನೆಲ್ಲ ನೋಡ್ತಾ ಅಂತ ಅನ್ಕೊಂಡಿದ್ದೀನಿ. ಹೇಳ್ತಾರಲ್ಲ, ಸೂರ್ಯ ಮತ್ತೆ ಚಂದ್ರ ಇರೋವರೆಗೂ ಅಪ್ಪು ಅಭಿಮಾನಿಗಳ ಅಭಿಮಾನ ಯಾವತ್ತಿದ್ರೂ ಗ್ರೇಟ್ ಆಗಿರುತ್ತೆ, ಅದು ಯಾವತ್ತೂ ಮುಗಿಯೋದಿಲ್ಲ. ಆ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಳಕ್ ನನಗೆ ಬಹಳ ಖುಷಿ ಆಗತ್ತೆ.